ದೆಹಲಿಯಲ್ಲಿ ಕೊನೆಗೂ ಅರಳುತ್ತಾ ಕಮಲ. ಬಿಜೆಪಿಗೆ ಜೈಕಾರ ಹಾಕುತ್ತಿವೆ ಸರ್ವೆಗಳು. ರಾಷ್ಟ್ರ ರಾಜಧಾನಿಯಲ್ಲಿ 4ನೇ ಬಾರಿ ಅಧಿಕಾರ ಹಿಡಿಯೋದಕ್ಕೆ ಆಮ್ ಆದ್ಮಿ ಸಜ್ಜಾಗಿದೆ. ಬಿಜೆಪಿ ಈ ಬಾರಿಯಾದರೂ ಗದ್ದುಗೆ ಏರುವ ಉತ್ಸಾಹದಲ್ಲಿದೆ. ಇದರ ಮಧ್ಯೆ ಆಮ್ ಆದ್ಮಿ ದೋಸ್ತಿಯಿಂದ ದೂರ ಸರಿದು ಪ್ರತ್ಯೇಕವಾಗಿ ಸ್ಪರ್ಧಿಸಿರುವ ಕಾಂಗ್ರೆಸ್ ಕೂಡ ಸರ್ಕಾರ ರಚಿಸುವ ತವಕದಲ್ಲಿದೆ. ಎಲ್ಲರ ಭವಿಷ್ಯವನ್ನ ಇವತ್ತು ಮತದಾರ ಬರೆದಿದ್ದಾನೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ದೆಹಲಿಯಲ್ಲಿ ಹೆಚ್ಚು ಮತದಾನ ಆಗಿದೆ. ವೋಟಿಂಗ್ ಅಂತ್ಯವಾಗುವಷ್ಟರಲ್ಲಿ 68% ಹೆಚ್ಚು ವೋಟಿಂಗ್ ಆಗಿದೆ. ಆದ್ದರಿಂದ ಆಪ್ಗೆ ಟೆನ್ಷನ್ ಶುರುವಾಗಿದೆ. ಎಕ್ಸಿಟ್ ಪೋಲ್ಗಳು ಹೊರಬಿದ್ದಿದ್ದು ಬಿಜೆಪಿ ದಿಗ್ವಿಜಯ ಸಾಧಿಸುತ್ತೆ ಅಂತ ಹೇಳಿದೆ. ಮ್ಯಾಟ್ರಿಸ್, ಪಿ ಮಾರ್ಕ್ ಸೇರಿದಂತೆ ಬಹುತೇಕ ಸರ್ವೆಗಳು ಬಿಜೆಪಿಯೇ ಗೆಲ್ಲುತ್ತೆ ಅಂತ ಶರಾ ಬರೆದಿವೆ. ಈ ಬಾರಿ ಆಪ್ ಪ್ರತಿಪಕ್ಷ ಸ್ಥಾನದಲ್ಲಿ ಕೂರಲಿದ್ದು ಕಾಂಗ್ರೆಸ್ 1 ಸೀಟ್ ಗೆಲ್ಲೋದು ಡೌಟ್ ಅಂತ ಹೇಳಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಕೊನೆಗೂ ಅರಳುತ್ತಾ ಕಮಲ. ಬಿಜೆಪಿಗೆ ಜೈಕಾರ ಹಾಕುತ್ತಿವೆ ಸರ್ವೆಗಳು. ರಾಷ್ಟ್ರ ರಾಜಧಾನಿಯಲ್ಲಿ 4ನೇ ಬಾರಿ ಅಧಿಕಾರ ಹಿಡಿಯೋದಕ್ಕೆ ಆಮ್ ಆದ್ಮಿ ಸಜ್ಜಾಗಿದೆ. ಬಿಜೆಪಿ ಈ ಬಾರಿಯಾದರೂ ಗದ್ದುಗೆ ಏರುವ ಉತ್ಸಾಹದಲ್ಲಿದೆ. ಇದರ ಮಧ್ಯೆ ಆಮ್ ಆದ್ಮಿ ದೋಸ್ತಿಯಿಂದ ದೂರ ಸರಿದು ಪ್ರತ್ಯೇಕವಾಗಿ ಸ್ಪರ್ಧಿಸಿರುವ ಕಾಂಗ್ರೆಸ್ ಕೂಡ ಸರ್ಕಾರ ರಚಿಸುವ ತವಕದಲ್ಲಿದೆ. ಎಲ್ಲರ ಭವಿಷ್ಯವನ್ನ ಇವತ್ತು ಮತದಾರ ಬರೆದಿದ್ದಾನೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ದೆಹಲಿಯಲ್ಲಿ ಹೆಚ್ಚು ಮತದಾನ ಆಗಿದೆ. ವೋಟಿಂಗ್ ಅಂತ್ಯವಾಗುವಷ್ಟರಲ್ಲಿ 68% ಹೆಚ್ಚು ವೋಟಿಂಗ್ ಆಗಿದೆ. ಆದ್ದರಿಂದ ಆಪ್ಗೆ ಟೆನ್ಷನ್ ಶುರುವಾಗಿದೆ. ಎಕ್ಸಿಟ್ ಪೋಲ್ಗಳು ಹೊರಬಿದ್ದಿದ್ದು ಬಿಜೆಪಿ ದಿಗ್ವಿಜಯ ಸಾಧಿಸುತ್ತೆ ಅಂತ ಹೇಳಿದೆ. ಮ್ಯಾಟ್ರಿಸ್, ಪಿ ಮಾರ್ಕ್ ಸೇರಿದಂತೆ ಬಹುತೇಕ ಸರ್ವೆಗಳು ಬಿಜೆಪಿಯೇ ಗೆಲ್ಲುತ್ತೆ ಅಂತ ಶರಾ ಬರೆದಿವೆ. ಈ ಬಾರಿ ಆಪ್ ಪ್ರತಿಪಕ್ಷ ಸ್ಥಾನದಲ್ಲಿ ಕೂರಲಿದ್ದು ಕಾಂಗ್ರೆಸ್ 1 ಸೀಟ್ ಗೆಲ್ಲೋದು ಡೌಟ್ ಅಂತ ಹೇಳಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಕೊನೆಗೂ ಅರಳುತ್ತಾ ಕಮಲ. ಬಿಜೆಪಿಗೆ ಜೈಕಾರ ಹಾಕುತ್ತಿವೆ ಸರ್ವೆಗಳು. ರಾಷ್ಟ್ರ ರಾಜಧಾನಿಯಲ್ಲಿ 4ನೇ ಬಾರಿ ಅಧಿಕಾರ ಹಿಡಿಯೋದಕ್ಕೆ ಆಮ್ ಆದ್ಮಿ ಸಜ್ಜಾಗಿದೆ. ಬಿಜೆಪಿ ಈ ಬಾರಿಯಾದರೂ ಗದ್ದುಗೆ ಏರುವ ಉತ್ಸಾಹದಲ್ಲಿದೆ. ಇದರ ಮಧ್ಯೆ ಆಮ್ ಆದ್ಮಿ ದೋಸ್ತಿಯಿಂದ ದೂರ ಸರಿದು ಪ್ರತ್ಯೇಕವಾಗಿ ಸ್ಪರ್ಧಿಸಿರುವ ಕಾಂಗ್ರೆಸ್ ಕೂಡ ಸರ್ಕಾರ ರಚಿಸುವ ತವಕದಲ್ಲಿದೆ. ಎಲ್ಲರ ಭವಿಷ್ಯವನ್ನ ಇವತ್ತು ಮತದಾರ ಬರೆದಿದ್ದಾನೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ದೆಹಲಿಯಲ್ಲಿ ಹೆಚ್ಚು ಮತದಾನ ಆಗಿದೆ. ವೋಟಿಂಗ್ ಅಂತ್ಯವಾಗುವಷ್ಟರಲ್ಲಿ 68% ಹೆಚ್ಚು ವೋಟಿಂಗ್ ಆಗಿದೆ. ಆದ್ದರಿಂದ ಆಪ್ಗೆ ಟೆನ್ಷನ್ ಶುರುವಾಗಿದೆ. ಎಕ್ಸಿಟ್ ಪೋಲ್ಗಳು ಹೊರಬಿದ್ದಿದ್ದು ಬಿಜೆಪಿ ದಿಗ್ವಿಜಯ ಸಾಧಿಸುತ್ತೆ ಅಂತ ಹೇಳಿದೆ. ಮ್ಯಾಟ್ರಿಸ್, ಪಿ ಮಾರ್ಕ್ ಸೇರಿದಂತೆ ಬಹುತೇಕ ಸರ್ವೆಗಳು ಬಿಜೆಪಿಯೇ ಗೆಲ್ಲುತ್ತೆ ಅಂತ ಶರಾ ಬರೆದಿವೆ. ಈ ಬಾರಿ ಆಪ್ ಪ್ರತಿಪಕ್ಷ ಸ್ಥಾನದಲ್ಲಿ ಕೂರಲಿದ್ದು ಕಾಂಗ್ರೆಸ್ 1 ಸೀಟ್ ಗೆಲ್ಲೋದು ಡೌಟ್ ಅಂತ ಹೇಳಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಕೊನೆಗೂ ಅರಳುತ್ತಾ ಕಮಲ. ಬಿಜೆಪಿಗೆ ಜೈಕಾರ ಹಾಕುತ್ತಿವೆ ಸರ್ವೆಗಳು. ರಾಷ್ಟ್ರ ರಾಜಧಾನಿಯಲ್ಲಿ 4ನೇ ಬಾರಿ ಅಧಿಕಾರ ಹಿಡಿಯೋದಕ್ಕೆ ಆಮ್ ಆದ್ಮಿ ಸಜ್ಜಾಗಿದೆ. ಬಿಜೆಪಿ ಈ ಬಾರಿಯಾದರೂ ಗದ್ದುಗೆ ಏರುವ ಉತ್ಸಾಹದಲ್ಲಿದೆ. ಇದರ ಮಧ್ಯೆ ಆಮ್ ಆದ್ಮಿ ದೋಸ್ತಿಯಿಂದ ದೂರ ಸರಿದು ಪ್ರತ್ಯೇಕವಾಗಿ ಸ್ಪರ್ಧಿಸಿರುವ ಕಾಂಗ್ರೆಸ್ ಕೂಡ ಸರ್ಕಾರ ರಚಿಸುವ ತವಕದಲ್ಲಿದೆ. ಎಲ್ಲರ ಭವಿಷ್ಯವನ್ನ ಇವತ್ತು ಮತದಾರ ಬರೆದಿದ್ದಾನೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ದೆಹಲಿಯಲ್ಲಿ ಹೆಚ್ಚು ಮತದಾನ ಆಗಿದೆ. ವೋಟಿಂಗ್ ಅಂತ್ಯವಾಗುವಷ್ಟರಲ್ಲಿ 68% ಹೆಚ್ಚು ವೋಟಿಂಗ್ ಆಗಿದೆ. ಆದ್ದರಿಂದ ಆಪ್ಗೆ ಟೆನ್ಷನ್ ಶುರುವಾಗಿದೆ. ಎಕ್ಸಿಟ್ ಪೋಲ್ಗಳು ಹೊರಬಿದ್ದಿದ್ದು ಬಿಜೆಪಿ ದಿಗ್ವಿಜಯ ಸಾಧಿಸುತ್ತೆ ಅಂತ ಹೇಳಿದೆ. ಮ್ಯಾಟ್ರಿಸ್, ಪಿ ಮಾರ್ಕ್ ಸೇರಿದಂತೆ ಬಹುತೇಕ ಸರ್ವೆಗಳು ಬಿಜೆಪಿಯೇ ಗೆಲ್ಲುತ್ತೆ ಅಂತ ಶರಾ ಬರೆದಿವೆ. ಈ ಬಾರಿ ಆಪ್ ಪ್ರತಿಪಕ್ಷ ಸ್ಥಾನದಲ್ಲಿ ಕೂರಲಿದ್ದು ಕಾಂಗ್ರೆಸ್ 1 ಸೀಟ್ ಗೆಲ್ಲೋದು ಡೌಟ್ ಅಂತ ಹೇಳಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ದೆಹಲಿಯಲ್ಲಿ ಕೊನೆಗೂ ಅರಳುತ್ತಾ ಕಮಲ. ಬಿಜೆಪಿಗೆ ಜೈಕಾರ ಹಾಕುತ್ತಿವೆ ಸರ್ವೆಗಳು. ರಾಷ್ಟ್ರ ರಾಜಧಾನಿಯಲ್ಲಿ 4ನೇ ಬಾರಿ ಅಧಿಕಾರ ಹಿಡಿಯೋದಕ್ಕೆ ಆಮ್ ಆದ್ಮಿ ಸಜ್ಜಾಗಿದೆ. ಬಿಜೆಪಿ ಈ ಬಾರಿಯಾದರೂ ಗದ್ದುಗೆ ಏರುವ ಉತ್ಸಾಹದಲ್ಲಿದೆ. ಇದರ ಮಧ್ಯೆ ಆಮ್ ಆದ್ಮಿ ದೋಸ್ತಿಯಿಂದ ದೂರ ಸರಿದು ಪ್ರತ್ಯೇಕವಾಗಿ ಸ್ಪರ್ಧಿಸಿರುವ ಕಾಂಗ್ರೆಸ್ ಕೂಡ ಸರ್ಕಾರ ರಚಿಸುವ ತವಕದಲ್ಲಿದೆ. ಎಲ್ಲರ ಭವಿಷ್ಯವನ್ನ ಇವತ್ತು ಮತದಾರ ಬರೆದಿದ್ದಾನೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ದೆಹಲಿಯಲ್ಲಿ ಹೆಚ್ಚು ಮತದಾನ ಆಗಿದೆ. ವೋಟಿಂಗ್ ಅಂತ್ಯವಾಗುವಷ್ಟರಲ್ಲಿ 68% ಹೆಚ್ಚು ವೋಟಿಂಗ್ ಆಗಿದೆ. ಆದ್ದರಿಂದ ಆಪ್ಗೆ ಟೆನ್ಷನ್ ಶುರುವಾಗಿದೆ. ಎಕ್ಸಿಟ್ ಪೋಲ್ಗಳು ಹೊರಬಿದ್ದಿದ್ದು ಬಿಜೆಪಿ ದಿಗ್ವಿಜಯ ಸಾಧಿಸುತ್ತೆ ಅಂತ ಹೇಳಿದೆ. ಮ್ಯಾಟ್ರಿಸ್, ಪಿ ಮಾರ್ಕ್ ಸೇರಿದಂತೆ ಬಹುತೇಕ ಸರ್ವೆಗಳು ಬಿಜೆಪಿಯ ಗೆಲ್ಲುತ್ತೆ ಅಂತ ಶರಾ ಬರೆದಿವೆ. ಈ ಬಾರಿ ಆಪ್ ಪ್ರತಿಪಕ್ಷ ಸ್ಥಾನದಲ್ಲಿ ಕೂರಲಿದ್ದು ಕಾಂಗ್ರೆಸ್ ಒಂದು ಸೀಟ್ ಗೆಲ್ಲೋದು ಡೌಟ್ ಅಂತ ಹೇಳಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಕೊನೆಗೂ ಅರಳುತ್ತಾ ಕಮಲ. ಬಿಜೆಪಿಗೆ ಜೈಕಾರ ಹಾಕುತ್ತಿವೆ ಸರ್ವೆಗಳು. ರಾಷ್ಟ್ರ ರಾಜಧಾನಿಯಲ್ಲಿ 4ನೇ ಬಾರಿ ಅಧಿಕಾರ ಹಿಡಿಯೋದಕ್ಕೆ ಆಮ್ ಆದ್ಮಿ ಸಜ್ಜಾಗಿದೆ. ಬಿಜೆಪಿ ಈ ಬಾರಿಯಾದರೂ ಗದ್ದುಗೆ ಏರುವ ಉತ್ಸಾಹದಲ್ಲಿದೆ. ಇದರ ಮಧ್ಯೆ ಆಮ್ ಆದ್ಮಿ ದೋಸ್ತಿಯಿಂದ ದೂರ ಸರಿದು ಪ್ರತ್ಯೇಕವಾಗಿ ಸ್ಪರ್ಧಿಸಿರುವ ಕಾಂಗ್ರೆಸ್ ಕೂಡ ಸರ್ಕಾರ ರಚಿಸುವ ತವಕದಲ್ಲಿದೆ. ಎಲ್ಲರ ಭವಿಷ್ಯವನ್ನ ಇವತ್ತು ಮತದಾರ ಬರೆದಿದ್ದಾನೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ದೆಹಲಿಯಲ್ಲಿ ಹೆಚ್ಚು ಮತದಾನ ಆಗಿದೆ. ವೋಟಿಂಗ್ ಅಂತ್ಯವಾಗುವಷ್ಟರಲ್ಲಿ 68% ಹೆಚ್ಚು ವೋಟಿಂಗ್ ಆಗಿದೆ. ಆದ್ದರಿಂದ ಆಪ್ಗೆ ಟೆನ್ಷನ್ ಶುರುವಾಗಿದೆ. ಎಕ್ಸಿಟ್ ಪೋಲ್ಗಳು ಹೊರಬಿದ್ದಿದ್ದು ಬಿಜೆಪಿ ದಿಗ್ವಿಜಯ ಸಾಧಿಸುತ್ತೆ ಅಂತ ಹೇಳಿದೆ. ಮ್ಯಾಟ್ರಿಸ್, ಪಿ ಮಾರ್ಕ್ ಸೇರಿದಂತೆ ಬಹುತೇಕ ಸರ್ವೆಗಳು ಬಿಜೆಪಿಯ ಗೆಲ್ಲುತ್ತೆ ಅಂತ ಶರಾ ಬರೆದಿವೆ. ಈ ಬಾರಿ ಆಪ್ ಪ್ರತಿಪಕ್ಷ ಸ್ಥಾನದಲ್ಲಿ ಕೂರಲಿದ್ದು ಕಾಂಗ್ರೆಸ್ ಒಂದು ಸೀಟ್ ಗೆಲ್ಲೋದು ಡೌಟ್ ಅಂತ ಹೇಳಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಕೊನೆಗೂ ಅರಳುತ್ತಾ ಕಮಲ. ಬಿಜೆಪಿಗೆ ಜೈಕಾರ ಹಾಕುತ್ತಿವೆ ಸರ್ವೆಗಳು. ರಾಷ್ಟ್ರ ರಾಜಧಾನಿಯಲ್ಲಿ 4ನೇ ಬಾರಿ ಅಧಿಕಾರ ಹಿಡಿಯೋದಕ್ಕೆ ಆಮ್ ಆದ್ಮಿ ಸಜ್ಜಾಗಿದೆ. ಬಿಜೆಪಿ ಈ ಬಾರಿಯಾದರೂ ಗದ್ದುಗೆ ಏರುವ ಉತ್ಸಾಹದಲ್ಲಿದೆ. ಇದರ ಮಧ್ಯೆ ಆಮ್ ಆದ್ಮಿ ದೋಸ್ತಿಯಿಂದ ದೂರ ಸರಿದು ಪ್ರತ್ಯೇಕವಾಗಿ ಸ್ಪರ್ಧಿಸಿರುವ ಕಾಂಗ್ರೆಸ್ ಕೂಡ ಸರ್ಕಾರ ರಚಿಸುವ ತವಕದಲ್ಲಿದೆ. ಎಲ್ಲರ ಭವಿಷ್ಯವನ್ನ ಇವತ್ತು ಮತದಾರ ಬರೆದಿದ್ದಾನೆ. ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ದೆಹಲಿಯಲ್ಲಿ ಹೆಚ್ಚು ಮತದಾನ ಆಗಿದೆ. ವೋಟಿಂಗ್ ಅಂತ್ಯವಾಗುವಷ್ಟರಲ್ಲಿ 68% ಹೆಚ್ಚು ವೋಟಿಂಗ್ ಆಗಿದೆ. ಆದ್ದರಿಂದ ಆಪ್ಗೆ ಟೆನ್ಷನ್ ಶುರುವಾಗಿದೆ. ಎಕ್ಸಿಟ್ ಪೋಲ್ಗಳು ಹೊರಬಿದ್ದಿದ್ದು ಬಿಜೆಪಿ ದಿಗ್ವಿಜಯ ಸಾಧಿಸುತ್ತೆ ಅಂತ ಹೇಳಿದೆ. ಮ್ಯಾಟ್ರಿಸ್, ಪಿ ಮಾರ್ಕ್ ಸೇರಿದಂತೆ ಬಹುತೇಕ ಸರ್ವೆಗಳು ಬಿಜೆಪಿಯ ಗೆಲ್ಲುತ್ತೆ ಅಂತ ಶರಾ ಬರೆದಿವೆ. ಈ ಬಾರಿ ಆಪ್ ಪ್ರತಿಪಕ್ಷ ಸ್ಥಾನದಲ್ಲಿ ಕೂರಲಿದ್ದು ಕಾಂಗ್ರೆಸ್ ಒಂದು ಸೀಟ್ ಗೆಲ್ಲೋದು ಡೌಟ್ ಅಂತ ಹೇಳಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.